ಸುತ್ತ ದೇವರ ಫೋಟೋಗಳಲ್ಲಿ ತಲೆ ಸುತ್ತ ಒಂದು ಬೆಳಕು ತರ ಕಾಣುತ್ತೆ. ಅದು ಬರೀ ತಲೆ ಸುತ್ತ ಮಾತ್ರ ಅಲ್ಲ, ನಿಮ್ಮ ದೇಹ ಯಾವ ಶೇಪಲ್ಲಿದೆ ಆ ಶೇಪಲ್ಲಿ ನಿಮ್ಮ ದೇಹಕ್ಕೆ ಅಂಟ್ಕೊಂಡು ಹೊರಗಡೆ ಕಾಣುತ್ತೆ. ಅದು ಪ್ರತಿಯೊಂದು ಜೀವವಸ್ತುಗಳಿಗೂ ಇದೆ. ಒಂದು ಸೊಳ್ಳೆ ಕೂಡ ಇದೆ. ಅದು ಕತ್ತೆ, ನಾಯಿ, ಕುದುರೆ, ಸೊಳ್ಳೆ, ಮನುಷ್ಯ ಪ್ರತಿಯೊಂದಕ್ಕೂ ಇದೆ. ಈ ಆತ್ಮಶಕ್ತಿಯನ್ನ ಪ್ರವಾಳಿ ಅಂತ ಕರಿತೀವಿ. ಇದು ದೇಹದ ಹೊರಗಡೆ 7 ಕೋಶಗಳು. ಕೋಶಗಳು ಅಂತಂದ್ರೆ ಬ್ಲಾಕ್, ಫಸ್ಟ್ ಬ್ಲಾಕ್, ಸೆಕೆಂಡ್ ಬ್ಲಾಕ್, ಥರ್ಡ್ ಬ್ಲಾಕ್, ಫೋರ್ತ್ ಬ್ಲಾಕ್, ಸೆವೆಂತ್ ಬ್ಲಾಕ್, ಆ ಥರ 7 ಬ್ಲಾಕ್. ನಮ್ಮ ಫಿಸಿಕಲ್ ಬಾಡಿ ಶೇಪ್ ಹೆಂಗಿದೆ ಆ ರೀತಿ ದೇಹವನ್ನು ಸುತ್ತ ಹರಡಿಕೊಂಡಿದೆ. ದೇಹದಿಂದ ಒಂದು 4 ಇಂಚು ದೂರದಲ್ಲಿ ಕಾಣುತ್ತೆ. ಅದು ಯೋಗಾಭ್ಯಾಸ ಮಾಡಿ 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 ಪರಿಣಿತಿ ಪಡೆದರೆ, ಧ್ಯಾನಗಳನ್ನು ಮಾಡಿ 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 ಅಭ್ಯಾಸ ಆದರೆ ರಸ್ತೆಯಲ್ಲಿ ಹೋಗುವ ವ್ಯಕ್ತಿಗಳ ಆರಗಳು ನಮ್ಮ ಕಣ್ಣಿಗೆ ಕಾಣುತ್ತೆ. ಈ ಆರ ಅಂತ ಅನ್ನೋದು ಪ್ರಭಾವಳಿ, ಇಂಗ್ಲಿಷಲ್ಲಿ ಆರ, ಕನ್ನಡದಲ್ಲಿ ಪ್ರಭಾವಳಿ. ಈ ಆರ ಬಣ್ಣಗಳು, ಪ್ರತಿಯೊಂದು ಬ್ಲಾಕು ಒಂದು ಬಣ್ಣ. ಇದು ಧ್ಯಾನ ಮಾಡಿ 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 ನೀವು ಅತಿ ಉನ್ನತ ಮಟ್ಟಕ್ಕೆ ಹೋದಾಗ ಕಾಣುತ್ತೆ. ಇದು ಸಾಧಾರಣವಾಗಿ ಯೋಗಾಭ್ಯಾಸಗಳು ಮಾಡೋರಿಗೆ ಅವರ ದೇಹದ ಸುತ್ತ ಅವರ ಹತ್ರ ನೀವು ಹೋದಾಗ ನಿಮಗೆ ಗೊತ್ತಿಲ್ಲದೇನೆ ಒಂದು ಪಾಸಿಟಿವ್ ವೈಬ್ರೇಷನ್ ನಿಮಗೆ ಸಿಗತ್ತೆ. ಕಾರಣ ಏನು ಅಂತಂದ್ರೆ, ಈ ಆಧ್ಯಾತ್ಮದ ಅಭ್ಯಾಸಗಳನ್ನು ಯಾರು ಮಾಡ್ತಾರೆ ಅವರಿಗೆ ಆತ್ಮಶಕ್ತಿ ಹೊರಗಡೆ ಹೆಚ್ಚು ಪ್ರಮಾಣದಲ್ಲಿ ಚೆನ್ನಾಗಿ ಹೊರಗಡೆ ಕಾಣುತ್ತೆ. ಈ ನಾನು ಮಾತಾಡ್ತಿದ್ದೀನಿ ಅಂತಂದ್ರೆ, ಈ ಮಾತು ಹೊರಲೋಕದಲ್ಲಿ ಬಂದು ನಿಮ್ಮ ಕಿವಿಗೆ ಬೀಳುತ್ತೆ ಅಂತಂದ್ರೆ ಇದರ ಮೂಲ ಚಕ್ರಗಳು ಮತ್ತೆ ಪ್ರಭಾವಳಿ. ನಮ್ಮ ದೇಹದಲ್ಲಿ ಆಗುವ ವೈಬ್ರೇಷನ್ಸ್ ಒಳ ಹೊರ ಎರಡುವೇ ಈ ಪ್ರಭಾವಳಿ ಮತ್ತೆ ಚಕ್ರಗಳ ಮೂಲಕವಾಗಿ ನಡೆಯುತ್ತೆ. ಈ ಪ್ರಭಾವಳಿ ದೇಹಕ್ಕೆ ಹತ್ತಿರದಲ್ಲಿರೋದು 7 ಕೋಶಗಳಾದರೂ ಕೂಡ 5 ಕೋಶಗಳು ಆಧ್ಯಾತ್ಮದಲ್ಲಿ ತುಂಬಾ ಇಂಪಾರ್ಟೆಂಟು. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, 5 ಕೋಶಗಳು. ಅನ್ನಮಯ ಕೋಶ ಅಂತಂದ್ರೆ ಫಿಸಿಕಲ್ ಬಾಡಿ, ಸ್ಥೂಲ ಶರೀರ. ಪ್ರಾಣಮಯ ಕೋಶ ಅಂದ್ರೆ ಪ್ರಾಣಶಕ್ತಿ, ದೇಹದಲ್ಲಿ ಎಲ್ಲಾ ಕಡೆನೂ ಪ್ರಾಣ ಹರಿತಾ ಇದೆ. ರಕ್ತದ ಮೂಲಕವಾಗಿ ಪ್ರಾಣಶಕ್ತಿ ಎಲ್ಲಾ ಜಾಗದಲ್ಲೂ ಹರಿತಾ ಇದೆ. ಇದು ದೇಹದಲ್ಲಿ ಪ್ರಾಣಮಯ ಕೋಶ ಅಂತ ಒಂದು ಕೋಶ. ಮನೋಮಯ ಕೋಶ, ದೇಹದ ಒಳಗಡೆ ಅತಿ ಶ್ರೇಷ್ಠವಾಗಿ ಕೆಲಸ ಮಾಡ್ತಿರುವ ಅಂಗ ಯಾವುದು ಅಂತಂದ್ರೆ ಹೃದಯಕ್ಕೆ ಬಿಟ್ಟರೆ ನೆಕ್ಸ್ಟ್ ಉಸಿರಾಟ, ನಿಮ್ಮ ಲಂಗ್ಸು, ಹೃದಯ ಬಿಟ್ಟರೆ ನೆಕ್ಸ್ಟ್ ಯಾವುದು ತುಂಬಾ ಚುರುಕಾಗಿ ಕೆಲಸ ಮಾಡುತ್ತೆ ಅಂದ್ರೆ ಮನಸ್ಸು. ಇದಕ್ಕೆ ಒಂದು ಕೋಶ ಮನೋಮಯ ಕೋಶ. ವಿಜ್ಞಾನಮಯ ಕೋಶ ಬುದ್ಧಿ. ಆ ಬುದ್ಧಿಯಲ್ಲಿ 2 ಇದೆ, ಜ್ಞಾನ, ಅಜ್ಞಾನ. ಸಾಧಾರಣವಾಗಿ ಲೌಕಿಕ ಜೀವನದಲ್ಲಿ ಯಾರು ಬಾಳ್ತಾರೆ ಅವರಿಗೆಲ್ಲ ಬರೀ ಅಜ್ಞಾನ, ಸತ್ಯ ಸುಳ್ಳು ಗೊತ್ತಿಲ್ಲ. ಅದಕ್ಕೆ ಎಲ್ಲ ಏಮಾರಿಸ್ತಾರೆ, ವೇಷ ಹಾಕಿ ಏಮಾರಿಸ್ತಾರೆ. ತಲೆಗೆ ಪೇಟ ಕಟ್ಟಿ, ನಾಮ ಹಾಕೊಂಡು, ಬೊಟ್ಟಿಟ್ಕೊಂಡು, ಪಟ್ಟೆ ಬೆಳ್ಕೊಂಡು, ಬಿಳಿ ಬಟ್ಟೆ ಹಾಕೊಂಡು, ಕಾವಿ ಬಟ್ಟೆ ಉಟ್ಕೊಂಡು ಜನಗಳನ್ನ ಏಮಾರಿಸ್ತಾರೆ. ಇದು ಜ್ಞಾನ ಇಲ್ಲ ಮನುಷ್ಯನಿಗೆ. ಬೂಟಾಟಿಕೆ ಮಾಡಿದ್ರೆ ನಂಬ್ತಾರೆ ಜನ. ಯೋಗ್ಯವಾದ ಸನ್ಯಾಸಿ ರಾಮಕೃಷ್ಣ ಪರಮಹಂಸರು ನೋಡಿ, ಮೇಲ್ಗಡೆ ಒಂದು ತುಂಡು ಟವಲು, ಕೆಳಗಡೆ ಒಂದು ಪಂಚೆ. ರಮಣ ಮಹರ್ಷಿ ಕೋಪೆನ ಹಾಕೊಂಡು ಓಡಾಡ್ತಿದ್ರು. ಆ ರೀತಿ ಯೋಗಿಗಳು ಸತ್ಯವಾಗಿ ನಡ್ಕೊಳ್ತಾರೆ. ಸತ್ಯವಾದ ಯೋಗಿ ಅಲ್ಲದೇ ಇರೋರು, ಅಸತ್ಯವಾದವರು ಜನಗಳನ್ನ ಏಮಾರಿಸೋದಕ್ಕೋಸ್ಕರ ವೇಷ ಹಾಕ್ತಾರೆ. ಇದು ಬುದ್ಧಿ ಇದ್ರೆ ಮಾತ್ರ ನೀವು ಕಂಡುಹಿಡ್ಕೊಳಕ್ ಸಾಧ್ಯ. ಜೀವನದಲ್ಲಿ ಬೇಕಾಷ್ಟು ನೋವುಗಳು, ದುಃಖಗಳು, ಕಷ್ಟಗಳು ಏನೇನೋ ಬರುತ್ತೆ. ಡಿಸಿಷನ್ ಮೇಕಿಂಗ್ ತುಂಬಾ ತೊಂದರೆ. ಕಾರಣ ಏನು ಅಂತಂದ್ರೆ ನಾವು ಅಜ್ಞಾನದಲ್ಲಿದ್ದೀವಿ. ಇದಕ್ಕೆ ಒಂದು ಕೋಶ. ಅಜ್ಞಾನದ ಪಕ್ಕದಲ್ಲಿ ಆನಂದಮಯ ಕೋಶ. ಈ ಆನಂದಮಯ ಕೋಶ ಅಂತ ಅನ್ನೋದು ಸಂತೋಷ ಅಂತಂದ್ರೆ ಕಾಫಿ ಕುಡಿಯೋದು, ಟೀ ಕುಡಿಯೋದು, ಎಣ್ಣೆ ಹೊಡೆಯೋದು, ಅಪಿನ್ನು, ಚರಸ್ಸು, ಗಂಜಸ್ಸು, ಗಾಂಜಾ
ಆ ಸಂತೋಷ ಅಲ್ಲ. ಇದು ಆನಂದ, ಸಚ್ಚಿದಾನಂದ, ಪರಮಾನಂದ. ಇದು ಆಧ್ಯಾತ್ಮದಲ್ಲಿ ತುಂಬಾ ಆಳವಾಗಿ ಸಾಧನೆ ಮಾಡೋರಿಗೆ ಮಾತ್ರ ಸಿಗತ್ತೆ. ಇದು ಕೊನೆ ಕೋಶ. ಇದಾದ್ಮೇಲೆ ಇನ್ನು ಎರಡಿದೆ, ಅದರ ಬಗ್ಗೆ ಬೇಕಾಗಿಲ್ಲ. ಸೊ 5 ಕೋಶಗಳು.